ಇಲ್ಲೊಬ್ರು ಟ್ರೈಬಲ್ಸ್ ಇದ್ದಾರೆ, ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದೀವಿ. പക്ഷികൾ, മൃഗങ്ങൾ, തേളുകൾ, ഉറുമ്പുകൾ, അങ്ങനെ എന്തിനേറെ പറയുന്നത് കോടാനുകോടി ജീവികൾ അതിന്റെ വംശനാശം സംഭവിച്ചിരിക്കുന്നു. ಮಧ್ಯಾಹ್ನ ಊಟಕ್ಕೆ ಇವತ್ತು ಫಿಶ್ ಕರಿ ಹೇಗಿದೆ? ನೋಡಿ ಗೂಗಲ್ ಹುಡುಕ್ಬೇಕು. dim dum dana da dim dana da dim dum dana da dim dana dim dum dana dim dum dana da dim dana udani tadani dana dana. ಗುಡ್ ಮಾರ್ನಿಂಗ್. ಇವತ್ತು ಡೇ 3 ಶೂಟು ಸ್ಟಾರ್ಟ್ ಆಗಿದೆ. ಅರ್ಲಿ ಮಾರ್ನಿಂಗು ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಟೈಮ್ ಬಂದು 6:24. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಬೇಜಾರಾಗ್ಬಿಟ್ಟಿರುತ್ತೆ. ನಾನು ಡೇ 1 ತೋರಿಸಿದೆ ಉಣ್ಣಿಯಪ್ಪಂ ಅಂತ ಒಂದು ಪಾಯಿಂಟು. ಆ ಜಾಗಕ್ಕೆ ಯಾರು ಬಂದ್ರೂ ಅಲ್ಲಿಂದ ತಿನ್ಕೊಂಡೇ ಹೋಗ್ತಾರೆ. ಆ ಜಾಗಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಎಷ್ಟು ಬೇಜಾರಾಗ್ಬಿಟ್ಟಿದೆ ಗೊತ್ತಿಲ್ಲ. ಈಗ ಒಂದು 5ನೇ ಸಲ ಹೋಗ್ತಾ ಇದ್ದೀವಿ. ನಿನ್ನೆ ಒಂದು 2 ಸಲ ಹೋಗಿದ್ವಿ. ಎಲ್ಲ ರೆಡಿ ಆಗ್ತಾ ಇದ್ದೀವಿ. ತೇಜು ಕೆಳಗಡೆ ಹೋಗಿದ್ದಾನೆ. ಅರ್ಜುನ್ ಆಲ್ರೆಡಿ ಡೋರ್ ಲಾಕ್ ಮಾಡ್ತಿದ್ದಾರೆ ರೆಡಿಯಾಗಿ. ಎಲ್ಲ ತೊಗೊಂಡಿದ್ದೀವಿ ಅರ್ಜುನ್. ನಮ್ಮ ರೂಮ್ ಇವತ್ತು ಕ್ಲೀನಿಂಗ್ ಕೊಡಬೇಕು. ಇಲ್ಲ ಹಂಗಂಗೆ ಬಿಸಾಕಿದ್ದೀವಿ. ತುಂಬ ನೀಟಾಗಿ ಇಟ್ಟಿದ್ದೀವಿ. ನೋಡಿ ಎಷ್ಟು ನೀಟಾಗಿದೆ. ಇದೆಲ್ಲ ಕೆಳಗಡೆ ಬಿಸಾಕಿ. ಸರ್ ಬಂದ್ರ ರೆಡಿ ಆದ್ರ? ರೆಡಿ. ಸರ್ ಈಸ್ ರೆಡಿ. ಆಲ್ಮೋಸ್ಟ್ ಸರ್ 3:30 4 o'clock ಎದ್ದು ರೆಡಿ ಇರುತ್ತಾರೆ. ಗುಡ್ ಮಾರ್ನಿಂಗ್ ಸರ್. ಶಟರ್ ಎಲ್ಲ ಇದನ್ನು ಓಪನ್ ಮಾಡಿ ನಾವೇ ಹೋಗಿದ್ದೆ ಕ್ಲೋಸ್ ಮಾಡಿಬಿಟ್ಟಿದ್ರು ಅನಿಸುತ್ತೆ. TTLs ರೆಡಿ. ಬಟ್ ಇವತ್ತು ನಮ್ಮ ಜೊತೆ ಇನ್ನೊಬ್ಬರು ಕ್ರೇಯಾ ಇದ್ದರು, ಅವರು ಇಲ್ಲ. ಏನೋ ಎಮರ್ಜೆನ್ಸಿ ಅಂತ ನೈಟು ಟ್ರಾವೆಲ್ ಮಾಡಿದ್ದಾರೆ, ಬೆಂಗಳೂರು ಹೋಗಿದ್ದಾರೆ. ತೇಜು ರೆಡಿ? ಗುಡ್ ಮಾರ್ನಿಂಗ್ ಮಂಜು ಅವರ. ಮಾರ್ನಿಂಗ್ ಸರ್. ಫುಲ್ ಫ್ರೆಶಾಗಿ ರೆಡಿ ಆಗಿದ್ದೀರಾ? ಬಿಸಿನೀರು ಬಂತಾ? ವೆರಿ ಗುಡ್. ನೀವೇ ಅದೃಷ್ಟ, ನಮಗೆ ಬಿಸಿನೀರೇ ಬಂದಿಲ್ಲ. ಮೊನ್ನೆ ಆಲ್ರೆಡಿ ನಾವು ಶೂಟ್ ಮಾಡಿದ್ವಿ. ಇದರಲ್ಲಿ ಆ ಪ್ರೊಸೆಸಿಂಗ್ ಮಾಡ್ತಾರೆ ಗೊತ್ತಾ, ಬಿಫೋರ್ ತಿನ್ನೋಕ್ಕೆ ಮುಂಚೆ ಹಿಟ್ಟೆಲ್ಲ ಕಲಸಿ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ. ಆ ಪ್ರೋಸೆಸ್ಸು ಯೂಶಲಿ 6:30 7:30 8 ಗಂಟೆ ಒಳಗಡೆ ಮುಗಿದೋಗ್ಬಿಡುತ್ತಂತೆ. ನಾವು ಅವತ್ತು ಬಂದಿದ್ದೆ ಡೇ 1 ತುಂಬ ಲೇಟ್ ಆಗ್ಬಿಟ್ಟಿತ್ತು. ಆ ಪ್ರೊಸೆಸಿಂಗ್ ಸಿಗಲಿಲ್ಲ. ಅದಕ್ಕೆ ಇಲ್ಲೇ ನಿಯರ್ ಬೈ ಇದ್ವಲ್ಲ, ಆ ಪ್ರೊಸೆಸಿಂಗ್ದು ಒಂದು ಶೂಟ್ ಮಾಡಿಬಿಟ್ರೆ ಇಂಡಿಯಾಗೆ ಫುಲ್ ಫಿಲಮ್ ಕಂಪ್ಲೀಟ್ ಮಾಡ್ಬೋದು ಅನ್ನೋ ರೀಸನ್ಗೆ ಅರ್ಲಿ ಮಾರ್ನಿಂಗ್ ಇವತ್ತು ಬಂದಿದ್ದೀವಿ. ಈ ರೂಟಲ್ಲಿ ಯಾರು ಬಂದರೂ 100% ಮಿಸ್ ಮಾಡೋದೇ ಇಲ್ಲ ಸರ್. ಈ ಪ್ಲೇಸು ಹಂಗಿದೆ, ಸೌದೆ ಒಲೆಯಲ್ಲಿ ಮಾಡ್ತಾರೆ. ಕ್ಯಾಮ್ರಾ ಮಾಮೂಲಿ FX3 ಕ್ಯಾಮ್ರಾನೇ ಯೂಸ್ ಮಾಡ್ತಿರೋದು. ಮುಂಚೆ ಎಲ್ಲನೂ 1DX ಯೂಸ್ ಮಾಡ್ತಿದ್ವಿ. ಈ ಪ್ರಾಜೆಕ್ಟ್ಗೆ FX3 ಯೂಸ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ 1635 ಲೆನ್ಸ್ G ಮಾಸ್ಟರ್ ಮತ್ತು FX3 ಬಾಡಿ. ಈಗ ರೀಸೆಂಟಾಗಿ ಲೆನ್ಸ್ ಬೈ ಮಾಡಿರೋದು. 2,04,000 ಆಯಿತು ಈ ಲೆನ್ಸು. ಹೈಯೆಸ್ಟು, ತುಂಬ ಚೆನ್ನಾಗಿದೆ, ವೆಯ್ಟ್ ಲೆಸ್ಸು, ಬ್ಯೂಟಿಫುಲ್ ಆಗಿದೆ. ಓಕೆ, ಅಲ್ಲಿ ಹೋದ್ಮೇಲೆ ಸಿಗೋಣ. ನೋಡಿ ಈ ಜಾಗದಲ್ಲಿ ಈಗ ಆಲ್ರೆಡಿ 6:30 ಗಂಟೆನಾ ಸರ್? 6:30 6:50 ಆಲ್ರೆಡಿ ಎಷ್ಟು ಗಾಡಿ ಸ್ಟಾಪ್ ಮಾಡಿದ್ದಾರೆ. ಅಷ್ಟು ಫೇಮಸ್ ಈ ಜಾಗ, ಬ್ಯೂಟಿಫುಲ್. ಇಲ್ಲಿಂದ ನಿಂತ್ಕೊಂಡ್ರೆ ಒಳ್ಳೆ ಸ್ಮೆಲ್ಲು, ಸಕ್ಕತ್ತಾಗಿದೆ. ನೋಡಿ ಉಣ್ಣಿಯಪ್ಪಂ ನಾವು ಅಲ್ಲಿ ತಿಂದಾಗ ಏನು ಟೇಸ್ಟ್ ಇದೆ ಅಂತ ನಾವು ನಿನ್ನೆ ಎಲ್ಲ ಹೇಳ್ತಿದ್ವಿ. ಇವತ್ತು ಆಲ್ಮೋಸ್ಟ್ 3ನೇ ದಿನ ನಾವು ತಿಂತಾ ಇದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿದೆ. ಆ ಪ್ರೋಸೆಸ್ ಮಾಡೋದು ಈ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಆ ಟೇಸ್ಟ್ ಬರ್ತಾ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಸೌದೆ ಒಲೆಯಲ್ಲೇ ಮಾಡ್ತಾರೆ. ಅವ್ರ ಅಪ್ಪ ಅವ್ರ ತಾತ ಮಾಡ್ತಿದ್ದನ್ನು ಮಕ್ಕಳು ಮಾಡ್ತಿರೋದಕ್ಕೆ 50 ವರ್ಷದ ಇತಿಹಾಸ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ತಿನ್ನೋದಕ್ಕೆ ಟೇಸ್ಟು ಯಾವ ಥರ ಇದೆ ಅಂದರೆ, ನೀವು ಈ ಕಡೆ ಬಂದರೆ ಒಂದು ಸಲ ತಿಂದರೆ ಯಾವಾಗಲೂ ಮಿಸ್ಸೇ ಮಾಡಲ್ಲ, ಆ ಥರ ಇರುತ್ತೆ ಟೇಸ್ಟು. ವೆರಿ ಬ್ಯೂಟಿಫುಲ್ ಟೇಸ್ಟು. ಇವರು ಅಮ್ಮ. ಆಯಮ್ಮ
ಆಯ್ ಕ್ಯಾಮ್ರಾಗೆ ಆಯ್ ಮಾಡಿ. ಹಾಂ, ತುಂಬ ಟೇಸ್ಟ್ ಇದೆ, ಸೂಪರ್ ಟೇಸ್ಟು, ನಲ್ಲ ಟೇಸ್ಟ್ ಉಂಟು. ಆಲ್ರೆಡಿ 3 ದಿನ ಆಡ್ಸಿ, ನಲ್ಲ ಟೇಸ್ಟ್ ಉಂಟಮ್ಮ. ಇದು ಬಿಸಿ ಬಿಸಿ ತಿಂದರೆ ಬೇರೆ ಥರ ಫೀಲು. ಅದು ಒನ್ ಡೇ ಎಕ್ಸ್ಟ್ರಾ ಇಟ್ಕೊಂಡು ತಿಂದರೆ ಅದೇ ಒಂಥರ ಫೀಲು. ಬಿಸಿ ಬಿಸಿ ತಿನ್ಬೇಕು, ಇದು ಸೂಪರ್ ಆಗಿದೆ. ಇದು ತಿನ್ಕೊಂಡು ಒಂದು ಚಾಯ್. ಮುಗೀತು ಆಲ್ರೆಡಿ ನಮ್ಮದು. ಒಂದು ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಶೂಟು. ಒಂದು ಚಾಯ್ ಕುಡಿದು ಒಂದು ತಿಂದು, ವೆರಿ ಬ್ಯೂಟಿಫುಲ್, ಅಮೇಝಿಂಗ್. ಬಟ್ ಇವತ್ತೇ ಲಾಸ್ಟು, ನಾಳೆಯಿಂದ ತಿನ್ನಲ್ಲ. ಡೈಲಿ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಬಂದ್ಬಿಡುತ್ತೆ. ನಮಗೆ ಹೋಲ್ಸೇಲ್ ರೇಟು, ಯಾವಾಗ ಎಷ್ಟು ತೊಗೊಂಡ್ರು ಒಂದೇ ರೇಟು. ಎಷ್ಟು? ಓ ವೆರಿ ಗುಡ್. ಒಳಗಡೆ ಶೂಟ್ ಮಾಡಿದ್ವಲ್ಲ ಅದಕ್ಕೆ. ಇದು ಬಂದ್ಬಿಟ್ಟು ಕುಟ್ಟ ಟು ಮಾನಂದವಾಡಿ ರೋಡಲ್ಲಿ ಬರುತ್ತೆ ನಮಗೆ. ಎಲ್ಲಿಂದ ಎಂಟ್ರಿ? ಹಿಂಗೆ ಕರ್ನಾಟಕನ ಬಂದರೆ ನಗರೋದೆ, ಕುಟ್ಟ, ಆಮೇಲೆ ಬಾರ್ಡ್ರು, ಕರ್ನಾಟಕ ಕೇರಳ ಬಾರ್ಡರ್. ನಾಗರೋದೆಯಿಂದ ತಿರುನದಿ ಟೆಂಪಲ್ ಅಂತ ಬಂದರೆ ಆ ರೂಟ್ ಅದಿದೆ. ನಾಗರಹೊಳೆಯಿಂದ ತಿರುನಳ್ಳಿ ಟೆಂಪಲ್ಗೆ ಹೋಗೋ ರೂಟಲ್ಲಿ ಆ ಕಾರ್ನರಲ್ಲೇ ಇದೆ ಸ್ಪಾಟು. ಟ್ರೈ ಮಾಡಿ. ಓಕೆ, ಕಮ್ ಲೆಟ್ಸ್ ಗೋ. ಯಾ, ಎತ್ತಿಡ್ರ ಲೈಟು? ಲೈಟ್ ಪ್ಯಾಕ್ ಆಯ್ತಾ? ಓಕೆ. ರೇನು ರನ ರನಾ ರೇನು ರೇನು ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದಿರಿ ದನ ಉದನಿ ದನಿ ದನ ದಿರಿ ದನ 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 ದದಿ ಅನ ದಿ ಅನ ದನ ದನ ದೀಂ ದನ ದೀಂ ದನ ದನ ದದಿ ಅನ ದಿ ಅನ ದನ ದೀಂ ದನ ದನ ದದಿ ಅನ ದನ 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 ದೀಂ ದೂಂ ದನ ದದಿ ದನ ದೀಂ ದೂಂ ದನ. ഇവർക്ക് പൊറോട്ട പറ്റില്ല. ಮಧ್ಯಾಹ್ನ ರೈಸ್ ಅನ್ನು ತಿನ್ಬೇಕು. ಒಂದು ಫಿಶ್ ತಿನ್ಲೇಬೇಕು ನಮಗೆ, ಇಲ್ಲ ಅಂತಂದ್ರೆ ಎನರ್ಜಿ ಇರಲ್ಲ ನಮಗೆ. ಮಧ್ಯಾಹ್ನ ಊಟಕ್ಕೆ ಇವತ್ತು ಫಿಶ್ ಕರಿ ಹೇಗಿದೆ? ಅದು ನೋಡಿ, ಗೂಗಲ್ ಹುಡುಕ್ಬೇಕು ನಾನು. ಗ್ರೇಟ್ ಅರ್ಜುನ್, ನೀವು ಗೂಗಲಲ್ಲಿ ಏನೇ ರಿವ್ಯೂ ಬೇಕಂದ್ರೂ ನಿಮ್ಮನ್ನೇ ಹಿಡಿಬೇಕು. ಬಾಳೆ ಎಲೆ ಫಿಶ್ ಕರಿ ಮೀನ್ಸ್. ಬನಾನಾ ಫ್ಲವರ್, ಇದೇನೋ ಎಲ್ಲ ಪಲ್ಯಗಳಿದೆ. ಇದು ಬೀಟ್ರೂಟ್ ಪಿಕ್ಕಲ್ಲು, ತುಂಬ ಚೆನ್ನಾಗಿದೆ. ಬೀಟ್ರೂಟ್ ಪಿಕ್ಕಲ್ಲ ಇದು? ಇದು ಸ್ವೀಟಾ? ಸ್ವೀಟ್ ಆ್ಯಂಡ್ ಸಾಲ್ಟಾ? ಥ್ಯಾಂಕ್ ಯು ಅರ್ಜುನ್, ನಿಮಗೆ ಥ್ಯಾಂಕ್ಸ್ ಹೇಳು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲದೆ ಹುಡುಕಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್. ಫಿಶ್ಗೆ ವೇಟಿಂಗ್. ಈಗ ಎಲ್ಲ ಐಟಮ್ ಬಂದಿದೆ. ಸಾಂಬಾರ್ ಆ್ಯಂಡ್ ಫಿಶ್ ಕರಿ, ಫಿಶ್ ತವಾ ಫ್ರೈ, ಏನು ಬರುತ್ತೆ ಗೊತ್ತಿಲ್ಲ. ಬಂದರೆ ಬ್ಯಾಟಿಂಗ್ ಮಾಡೋದೆ. ಸಾಂಬಾರ್ ಫಿಶ್ ಕರಿ ಸಾಂಬಾರ അല്ല നോർമൽ ഇത് പച്ചക്കറി ഓക്കേ എങ്ങനെയുണ്ട് സാമ്പാർ കൊണ്ട് മോര് കറി ഉണ്ട് സാമ്പാർ വെച്ച് കൂടെ ഇതേതാ ലെഗ് പീസ് ഏനിದು ಚಿಕನ್ ಅದು ಬೇಡ ಚಿಕನ್ ಬೇಡ ಫಿಶ್
ಇದೆಂದ ಚಿಕನ್, ಇದು ಫಿಶ್, ಅದು ಫಿಶ್ ಎಲ್ಲ ಫಿಶ್. ಹಾಂ ಇದು ചെറിയ മീൻ ಹಾಂ ഫിഷ് അല്ല മുള്ള ഇവിടെ ഇവിടെ വേണ്ട വേണ്ട എടുത്തോ വേണ്ട എടുത്തോ ಅಂಜಲ್ ಅದು. ഇവിടെ ഇവിടെ അതെ അഞ്ചൽ അവിടെ ಇದು ಒಂದು ಅಂಜಲ್ ರೈಸ್ ಇದೆಲ್ಲ ಬಂದಿದೆ. ನಮ್ಗೆ ಯಾವ್ದು ಬೇಕೋ ನಾವೇ ಎತ್ಕೊಳೋದು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಜೋರಾಗಿ ಮಾತಾಡೋದಕ್ಕಾಗಲ್ಲ, ಅಲ್ಲಿ ಇಂಟರ್ವ್ಯೂ ಶೂಟ್ ನಡೀತಾ ಇದೆ. ಈಗ ನಾವು ಸನ್ಲೈಟ್ ಕಮ್ಮಿ ಆಗುತ್ತಂತ ಇಂಟರ್ವ್ಯೂಗೆಲ್ಲ ಸೆಟಪ್ ಮಾಡಿ ಇಂಟರ್ವ್ಯೂ ನಡೀತಾ ಇದೆ. ನಾನೀಗ ಡ್ರೋನ್ ಶಾಟ್ ತೊಗೊಬೇಕು. ಈ ಬ್ಯೂಟಿನ ಸೂಪರಾಗಿದೆ. ದಿಸ್ ಈಸ್ ಡ್ರೋನ್. ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಇದೆ ನೋಡಿ. ನಾವು ಏನು ಶೂಟ್ ಮಾಡ್ತಾ ಇದ್ದೀವಿ ಅಂತ. ಅರ್ಜುನ್, ನಾವು ಹೋಗಿರ್ತೀವಿ, ಬರ್ತೀರಾ? ಮನೆ ಇಲ್ಲೊಬ್ರು ಟ್ರೈಬಲ್ಸ್ ಇದ್ದಾರೆ, ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅವ್ರದ್ದು ಆಲ್ಮೋಸ್ಟ್ ಇಲ್ಲಿ ಫಾರೆಸ್ಟ್ ಒಳಗಡೆ ಮನೆ ಇರೋದು. ಸಖತ್ತಾಗಿದೆ. ಈಗ ಜಸ್ಟ್ ಒಂದು ಸಲ ಒಂದು ರೌಂಡ್ ಹೋಗಿ ನೋಡ್ಕೊಂಬಂದ್ವಿ. ಅದಾದಮೇಲೆ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ಸೂಪರ್. ನಿಮಗೆ ತೋರಿಸ್ತೀನಿ, ನೀವೇ ನೋಡಿ. ನೋಡಿ ಇಲ್ಲಿಂದ ಎಂಟ್ರಿ. ಮೋಸ್ಟ್ಲಿ ಇದು ಮುಂಚೆ ಹಳೆಯ ಮನೆ ಇತ್ತು ಅನಿಸುತ್ತೆ. ಇಲ್ಲಿಂದ ಈಗ ಹೊಸ ಮನೆ ಕಟ್ಕೊಂಡಿದ್ದಾರೆ. ಸಖತ್ತಾಗಿದೆ. ಇವರು ಫುಲ್ ನೇಮ್ ಬಂದು ಚೇರುವಯಲ್ ಕೆ ರಾಮನ್ ಅಂತ. ಇವರು 55 ವೆರೈಟಿ ರೈಸ್ ನ ಬೆಳೆದು 2023ರಲ್ಲಿ ಮೋದಿಯವರು ಇವ್ರನ್ನ ರೆಕಗ್ನೈಸೇಷನ್ ಮಾಡಿ ಪದ್ಮಶ್ರೀ ಅವಾರ್ಡ್ ಕೂಡ ಪಡೆದಿದ್ದಾರೆ. ಇದರಿಂದ ಇವ್ರಿಗೆ ಇಂಡಿಯನ್ ಟ್ರೈಬಲ್ ಫಾರ್ಮರ್ ಅಂತ ಹೆಸರು ಬಂದಿದೆ. ಸುತ್ತು ಫಾರೆಸ್ಟ್ ಇದೆ, ಮಧ್ಯದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ, ಅದ್ಭುತವಾಗಿದೆ. ಫುಲ್ ಕತೆ ಈ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ಅವ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ಅವರು ಹೆಸರನ್ನ ಸರ್ಚ್ ಮಾಡಿ ಗೂಗಲಲ್ಲಿ ಸಿಗುತ್ತೆ. ಇವ್ರ ಕತೆಗಳನ್ನೆಲ್ಲ ಕೇಳ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವುಗಳು ಏನೋ ಮಾಡ್ಲೇಬೇಕು ಅನ್ನೋ ಹುಮ್ಮಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಬ್ಯೂಟಿಫುಲ್ ಆಗಿದೆಲ್ಲ. 50 ml ലെൻസ് കൂടെ അതൊക്കെ കൃത്യമായി കൊണ്ട് മഴ പെയ്തുകൊണ്ടിരുന്നു. അതുകൊണ്ട് തന്നെ അന്ന് കൃത്യമായി കൃഷികളും നടന്നിരുന്നു. അതിൻ്റെ ശേഷമാണ് പതുക്കെ 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 കാലങ്ങൾ മാറുന്നത്. അന്ന് നല്ല കൊടും വനങ്ങളായിരുന്നു. ഒരു ഗവേഷണത്തിന് വിധേയമാക്കണം എന്നാണ് പക്ഷികൾ, മൃഗങ്ങൾ, തേളുകൾ, ഉറുമ്പുകൾ, അങ്ങനെ എന്തിനേറെ പറയുന്നത് കോടാനുകോടി ജീവികൾ അതിൻ്റെ വംശനാശം സംഭവിച്ചിരിക്കുന്നു. അങ്ങനെ വംശനാശം സംഭവിക്കുമ്പോൾ പ്രകൃതിക്ക് അതിൻ്റെതായ സ്വാഭാവികത നിലനിർത്താൻ സാധിക്കാതെ വരികയാണ്. അതെന്നെ കൊണ്ടായിരിക്കണം ഈ കാലാവസ്ഥയ്ക്ക് ഇത്രയും മാറ്റങ്ങൾ വരാനുള്ള കാരണങ്ങളും എന്ന് പരിശോധിക്കണം. ഇപ്പം വീടുകൾ, കെട്ടിടങ്ങൾ, ഇപ്പം നമുക്കറിയാം പണ്ട് കാലത്തുള്ള വീടുകൾ, താമസിക്കുന്ന വീടുകൾ എങ്ങനെയായിരുന്നു. ഇന്ന് നമ്മുടെ വീടുകൾ എവിടെ എത്തി? നമുക്ക് ശ്രദ്ധ കുറവ് കൊണ്ട് അങ്ങനെയും നമുക്ക് വീഴ്ചകൾ വന്നിട്ടുണ്ട്.
നമുക്ക് ദീർഘവീക്ഷണം ഇല്ലാതെ പോയി. അതാണ് നമുക്ക് പറ്റിയ ഏറ്റവും വലിയ ദോഷം എന്നാണ് എൻ്റെ അഭിപ്രായം.